ಎಲ್ರಿಗೂ ನಮಸ್ಕಾರ. ನಾನು ಕಾಂಚನ. ನಮ್ಮ ಇಂಡಿಯಾದಲ್ಲಿ ಸುಮಾರು 1350ರಿಂದ 382 ಐಲ್ಯಾಂಡ್ಗಳು ಕಂಡುಬರ್ತವೆ. ಇದರಲ್ಲಿ ಆಲ್ಮೋಸ್ಟ್ ಎಲ್ಲೆಲ್ಲಿ ಎಲ್ಲ ಕಡೆ ಹೋಗೋಕ್ಕಾಗುತ್ತೋ ಅಲ್ಲಿ ಎಲ್ಲ ಕಡೆಯಲ್ಲೂ ಟೂರಿಸಮ್ ಅಥವಾ ಟ್ರೆಕ್ಕಿಂಗ್ನ ಡೆವಲಪ್ ಮಾಡಿದ್ದಾರೆ. ಇದರಲ್ಲಿ ಬಂಗಾಳ ಕೊಲ್ಲಿನಲ್ಲಿ ಕಂಡುಬರುವಂಥ ಅಂಡಮಾನ್ ಮತ್ತು ನಿಕೋಬಾರ್ಗಳು ಅಲ್ಲಿ 572 ಐಲ್ಯಾಂಡ್ಸು ಹೊಂದಿದ್ದಾವೆ. ಈ 572ರಲ್ಲಿ 571ವರೆಗೂ ಎಲ್ಲ ಕಡೆಯಲ್ಲೂ ವಿಸಿಟ್ ಮಾಡ್ಬೋದು. ಆದರೆ ಒಂದು ಐಲ್ಯಾಂಡ್ ಮಾತ್ರ ಕಂಪ್ಲೀಟಾಗಿ ಪ್ರೆಸೆಂಟ್ ವರ್ಲ್ಡಿಂದ ದೂರ ಉಳ್ಕೊಂಡಿದೆ, ಕಟ್ ಆಫ್ ಆಗಿದೆ. ಹಾಗೆಯೇ ಪ್ರೆಸೆಂಟ್ ವರ್ಲ್ಡಿಂದ ದೂರ ಇರುವಂಥ ಈ ಐಲ್ಯಾಂಡ್ ಯಾವುದಪ್ಪ ಅಂದರೆ ನಾರ್ತರ್ನ್ ಸೆಂಟಿನಲ್ ಐಲ್ಯಾಂಡ್. ಈ ಐಲ್ಯಾಂಡು ಕಂಪ್ಲೀಟಾಗಿ ಪ್ರಪಂಚದಿಂದ ಕಟ್ ಆಫ್ ಆಗಿ ತನ್ನದೇ ಆದಂಥ ಮಿಸ್ಟರೀಸ್ನ ತುಂಬಿಕೊಂಡಿದೆ. ಸುಮಾರು 60,000 ವರ್ಷಗಳಿಂದ ಯಾವುದೇ ಬೇರೆ ಜನಗಳ ಕಾಂಟ್ಯಾಕ್ಟ್ಗೆ ಬರ್ದಿರ ಹಾಗೆಯೇ ಉಳ್ಕೊಂಡಿದೆ. ಸೊ ಇದಕ್ಕೆ ಏನು ಕಾರಣ? ಈ ಐಲ್ಯಾಂಡ್ನಲ್ಲಿರುವಂಥ ಜನಗಳು ಈ ಬೇರೆ ಜನಗಳ ಜೊತೆಗೆ ಏನಕ್ಕೆ ಕಾಂಟ್ಯಾಕ್ಟ್ಗೆ ಬರೋಕ್ಕಾಗ್ತಾ ಇಲ್ಲ ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಕಾಂಚನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡ್ಕೊಳ್ಳೋ ಒಂದೊಂದು ಸಬ್ಸ್ಕ್ರೈಬು ಕೂಡ ನನಗೆ ತುಂಬ ಸಪೋರ್ಟ್ ಮಾಡುತ್ತೆ, ಎನ್ಕರೇಜ್ ಮಾಡುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆಯೇ ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗೋಣ ಬನ್ನಿ. ನಾರ್ತರ್ನ್ ಸೆಂಟಿನಲ್ ಐಲ್ಯಾಂಡ್ ಇದು ನಾನು ಮೊದಲೇ ಹೇಳ್ದಂಗೆ ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ಕಂಡುಬರುವಂಥ 572 ದ್ವೀಪಗಳಲ್ಲಿ ಇದು ಕೂಡ ಒಂದು. ಎಲ್ಲ ಕಡೆಯಲ್ಲೂ ಆಕ್ಸೆಸ್ ಇದೆ. ಆದರೆ ಈ ಐಲ್ಯಾಂಡ್ಗೆ ಮಾತ್ರ ಹೋಗೋದಕ್ಕಾಗದೇ ಇರೋದಕ್ಕೆ ಕಾರಣ ಏನಪ್ಪ ಅಂದರೆ ಅಲ್ಲಿರುವಂಥ ಟ್ರೈಬ್ಸ್ ಅಥವಾ ಅಲ್ಲಿರುವಂಥ ಬುಡಕಟ್ಟು ಜನಾಂಗ. ಇವ್ರು ಹೇಗಂದರೆ ಇವರೇ ಸ್ವತಃ ಬೇರೆ ಜನಗಳ ಜೊತೆಗೆ ಕಾಂಟ್ಯಾಕ್ಟ್ಗೂ ಬರಲ್ಲ. ಇವರನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಹೋದವ್ರನ್ನ ಜೀವಂತವಾಗಿ ಉಳಿಸೋದೂ ಇಲ್ಲ. ಈ ಥರದ ಒಂದು ಸಿಚುವೇಶನ್ ಇರೋದ್ರಿಂದ ನಾರ್ಮಲ್ ಆಗಿರುವಂಥ ಬೇರೆ ದ್ವೀಪದಲ್ಲಿರುವಂಥ ಜನಗಳು ಈ ಐಲ್ಯಾಂಡ್ ಸುತ್ತಮುತ್ತ ಹೋಗೋದು ಇಲ್ಲ, ಅವರನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಹೋಗೋದು ಇಲ್ಲ. ಅಕಸ್ಮಾತ್ ಏನಾದರೂ ಆ ಕಡೆ ಹೋದರೆ ಇವ್ರು ಜೀವಂತವಾಗಂತೂ ಇರೋದಿಲ್ಲ. ಅವ್ರ ಕಣ್ಣಿಗೇನಾದರೂ ಬಿದ್ದರೆ ಇವರು ಅವ್ರ ಸ್ಥಿತಿ ಅಥವಾ ಅವ್ರ ಜೀವನದ ಕೊನೆಯನ್ನು ಹಿಂಸಾತ್ಮಕವಾಗಿ ಮುಗಿಸ್ಬಿಡ್ತಾರೆ. ಮತ್ತು ಈ ಸೆಂಟಿನರೀಸ್ ಅಂದರೆ ಅಲ್ಲಿನ ಟ್ರೈಬ್ಸು, ಅಲ್ಲಿನ ಬುಡಕಟ್ಟು ಜನಾಂಗ ತಮ್ಮನ್ನು ತಾವೇ ಐಸೋಲೇಟ್ ಮಾಡಿಕೊಂಡು ಜೀವನವನ್ನು ನಡೆಸ್ತಾ ಇದ್ದಾರೆ. ಅಕಸ್ಮಾತ್ ಇವಾಗ ಔಟ್ಸೈಡಿಂದ ಹೋಗಿ ಅವ್ರ ಜೊತೆಗೆ ಕಮ್ಯುನಿಕೇಟ್ ಮಾಡೋದಕ್ಕೆ ಅವ್ರ ಲ್ಯಾಂಗ್ವೇಜ್ ಒಂದು ದೊಡ್ಡ ಪ್ರಾಬ್ಲಮ್ ಆಗಿದ್ರೂ ಕೂಡ ಇವರು ಅಲ್ಲಿಗೆ ಹೋದವರನ್ನು ಅವ್ರು ಮಾತಾಡೋದಕ್ಕೂ ಮುಂಚೆನೇ ಅವ್ರ ಜೀವ ಉಳಿಯುತ್ತೆ ಅನ್ನೋದೇ ಡೌಟು. ಅವರನ್ನು ಸಾಯಿಸೋದಕ್ಕೂ ಕೂಡ ಅವರು ಹಿಂದೆ ಮುಂದೆ ನೋಡೋದಿಲ್ಲ. ತುಂಬ ಕಷ್ಟ ಇದೆ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡೋದು. ಸೊ ಈ ಕಥೆಯನ್ನು ತಿಳಿದಂಥ ಇಬ್ಬರು ಭಾರತದ ಮೀನುಗಾರರು ಏನು ಮಾಡ್ತಾರೆ, ಒಂದು ಕ್ಯೂರಿಯಾಸಿಟಿನಲ್ಲಿ ಅಲ್ಲಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡ್ತಾರೆ. ಈ ಗೌರ್ಮೆಂಟ್ ಕಡೆಯಿಂದ ಅಲ್ಲಿಗೆ ಹೋಗೋದಕ್ಕೆ ಪರ್ಮಿಷನ್ ಇಲ್ಲದೆ ಇದ್ರೂ ಕೂಡ ಇವರು ಅಲ್ಲಿಗೆ ವಿಸಿಟ್ ಮಾಡಬೇಕು ಅಂತ ಅವರು ಒಂದು ಫಿಶಿಂಗ್ ಬೋಟ್ನಲ್ಲಿ ಆ ಐಲ್ಯಾಂಡ್ ಹತ್ರ ಹೋಗ್ತಾರೆ. ಆ ಐಲ್ಯಾಂಡಿಂದ ಸೇಫ್ಟಿ ಡಿಸ್ಟೆನ್ಸಲ್ಲಿ ಆ್ಯಂಕರ್ ಹಾಕಿ ಬೋಟ್ನ ನಿಲ್ಲಿಸಿರ್ತಾರೆ. ಹಾಗೆ ಕತ್ಲಾಗ್ಬಿಡುತ್ತೆ. ಹಾಗೆಯೇ ಇವರು ಕೂಡ ಕತ್ಲಾಗಿದ ತಕ್ಷಣ ಇವರು ಕೂಡ ನಿದ್ದೆ ಮಾಡಿಬಿಡ್ತಾರೆ. ಆ ಟೈಮ್ನಲ್ಲಿ ಏನಾಗುತ್ತೆ, ಆ್ಯಂಕರ್ ಹಿಡ್ತಾ ಬಿಟ್ಟೋಗಿ ಅಥವಾ ಹಿಡ್ತಾ ಸಿಗದಿರ ಇವ್ರ ಬೋಟ್ ಏನಾಗುತ್ತೆ ತೇಲ್ತಾ ಆ ಸೇಫ್ಟಿ ಡಿಸ್ಟೆನ್ಸಿಂದ ಡೇಂಜರ್ ಐಲ್ಯಾಂಡ್ ಹತ್ರ ಹೋಗಿಬಿಡುತ್ತೆ ಆ ಬೋಟು. ಆಗ ಅಲ್ಲಿರುವಂಥ ಟ್ರೈಬ್ಸ್ ಏನು ಮಾಡ್ತಾರೆ, ಯಾವುದೇ ಒಂದು ಮುನ್ಸೂಚನೆ ಇಲ್ದಿರ ಇವರಿಬ್ಬರನ್ನು ಸಾಯಿಸ್ಬಿಡ್ತಾರೆ. ಇವ್ರ ಬಾಡಿನ ತೆಗೆಯೋದಕ್ಕೆ ಅಂತ ಕೋಸ್ಟ್ ಗಾರ್ಡ್ನ ಹೆಲಿಕಾಪ್ಟರಿಂದನೂ ಸಹ ಇಳಿಯೋದಕ್ಕೆ ಬಿಡೋದಿಲ್ಲ. ಆ ಹೆಲಿಕಾಪ್ಟರ್ಗಳ ಮೇಲೆ ಬಾಣಗಳಿಂದ ದಾಳಿ ಮಾಡ್ತಾರೆ. ಈ ಕೋಸ್ಟ್ ಗಾರ್ಡ್ನ ಪ್ರಯತ್ನವನ್ನು ಸಹ ವಿಫಲ ಮಾಡ್ತಾರೆ. ಇನ್ನು ಈ ಜನಗಳ ಬಗ್ಗೆ ನೋಡೋದಾದರೆ ಇವರೆಲ್ಲಿಂದ ಬಂದವರು, ಯಾರು ಏನು ಅಂತ ಅಷ್ಟೇನು ಮಾಹಿತಿ ಇಲ್ಲ ಅಂತಲೇ ಹೇಳ್ಬೋದು. ಇವರು ಸುಮಾರು 60,000 ವರ್ಷಗಳಿಂದ ಹೊರಗಿನ ಪ್ರಪಂಚದ ಕಾಂಟ್ಯಾಕ್ಟ್ ಇಲ್ಲದಿರ ಇವರು ಇರಬಹುದು ಅಂತ ಒಂದು ಅಂದಾಜಿದೆ. ಮತ್ತು ಇವರು ಎಷ್ಟು ಜನ ಇರ್ಬೋದು ಅಲ್ಲಿ ಅಂತ ನೋಡೋದಾದರೆ ಸುಮಾರು 50ರಿಂದ 500 ಜನಗಳ ಗುಂಪಿರ್ಬೋದು ಅಂತ ಹೇಳಲಾಗುತ್ತೆ. ಅದು ಕೂಡ ನಿಖರವಾಗಿ ಗೊತ್ತಿಲ್ಲ. ಇಷ್ಟು ಇರ್ಬೋದು ಅಂತ ಒಂದು ಅಂದಾಜಿದೆ ಅಷ್ಟೇ. ಮತ್ತು ಈ ದ್ವೀಪ ಹೇಗಿದೆ ಅಂದರೆ ಸುತ್ತ ಹವಳದ ದಿಬ್ಬಗಳಿದ್ದಾವೆ ಮತ್ತು ಪೂರ್ತಿ ದಟ್ಟವಾದ ಮರಗಳಿಂದ ಕೂಡಿದಂಥ ಕಾಡಿನಿಂದ ಆವೃತವಾಗಿರುತ್ತೆ. 2004ರಲ್ಲಿ ಸಂಭವಿಸಿದಂಥ ಸುನಾಮಿಯಿಂದ ಈ ದ್ವೀಪದ ಜನಗಳು ಹೇಗೆ ಬದುಕುಳಿದಿದೆ ಅಂತಲೂ ಹೇಳೋಕ್ಕಾಗಲ್ಲ. ಇವರು ವಾಸ ಇರುವಂಥ ಗುಡಿಸಲುಗಳು ತಾಳೆಗರಿಗಳಿಂದ ಯೂಸ್ ಮಾಡಿ ಅವರು ಮನೆಗಳನ್ನ ಕಟ್ಕೊಂಡಿದ್ದಾರೆ. ಮತ್ತು ಈ ಐಲ್ಯಾಂಡ್ನ ಜನಗಳು ಒಂದು ಸಾರಿ ಈ ಮಾಡ್ರನ್ ಜಗತ್ತಿಗೆ ಪರಿಚಯ ಆಗಿದ್ರು. ಅದು ಯಾವಾಗಪ್ಪ ಅಂದರೆ 1880ರಲ್ಲಿ ನಮ್ಮ ದೇಶದಲ್ಲಿ ಬ್ರಿಟಿಷರು ಆಳ್ವಿಕೆ ಸಂದರ್ಭದಲ್ಲಿ ಈ ಒಂದು ಐಲ್ಯಾಂಡ್ನಲ್ಲಿರ್ತಕ್ಕಂಥ ಒಂದು ದಂಪತಿಗಳು, ವೃದ್ಧ ದಂಪತಿಗಳು ಮತ್ತು ಅವ್ರ 4 ಜನ ಮಕ್ಕಳನ್ನು ಕಿಡ್ನಾಪ್ ಮಾಡಿಬಿಟ್ಟಿರ್ತಾರೆ ಅವರು ಬ್ರಿಟಿಷರು. ಇವ್ರ ಪ್ಲ್ಯಾನ್ ಏನಪ್ಪ ಅಂದರೆ ಈ ಕಪಲ್ನ ಬ್ರಿಟನ್ನಿಗೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೇ ಇವ್ರ ಬಗ್ಗೆ ಕೆಲವು ರಿಸರ್ಚ್ ಮಾಡಿ ಮತ್ತೆ ಇವರನ್ನು ಆ ಐಲ್ಯಾಂಡ್ಗೆ ರಿಟರ್ನ್ ಅಲ್ಲಿಗೆ ಕರ್ಕೊಂಡೋಗಿ ಬಿಡಬೇಕು ಅಂತ ಅವ್ರ ಪ್ಲ್ಯಾನ್ ಇರುತ್ತೆ. ಆದರೆ ಅವ್ರು ಕಿಡ್ನಾಪ್ ಮಾಡಿ ಅಂಡಮಾನ್ ಕ್ಯಾಪಿಟಲ್ ಪೋರ್ಟ್ ಬ್ಲೇರ್ ಬರೋ ವರ್ಷದಲ್ಲಿ
ಅವ್ರ ಅನಾರೋಗ್ಯಕ್ಕೆ ತುತ್ತಾಗ್ಬಿಡ್ತಾರೆ. ಯಾಕಂದರೆ ಅವ್ರ ಬಾಡಿ ಬೇರೆ ಜಾಗದ ಪೊಲ್ಯೂಷನ್ ಅಥವಾ ಇನ್ನಿತರ ಬೇರೆ ಥರ ಯಾವುದೇ ಥರ ಚೇಂಜಸ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಡೈರೆಕ್ಟಾಗಿ ಅವ್ರ ಇಮ್ಯೂನ್ ಸಿಸ್ಟಮು ವೀಕ್ ಆಗಿ ಅವ್ರ ಮಕ್ಕಳನ್ನು ಸಹ ಸಾಯೋ ಸ್ಟೇಜಿಗೆ ಬಂದುಬಿಡ್ತಾರೆ. ಈ ಕಾರಣದಿಂದನೇ ಇವರನ್ನು ಮತ್ತೆ ವಾಪಸ್ಸು ಅವ್ರ ಜಾಗಕ್ಕೇ ಕರ್ಕೊಂಡೋಗಿ ಬಿಟ್ಟು ಬರ್ತಾರೆ. ಇದಾದ ನಂತರ 100 ವರ್ಷಗಳು ಈ ಐಲ್ಯಾಂಡು ಐಸೋಲೇಷನಲ್ಲಿ ಕಳೆಯುತ್ತೆ. 1967ರಲ್ಲಿ ಇಂಡಿಯನ್ ಗೌರ್ಮೆಂಟು ಮತ್ತೊಂದು ಸಾರಿ ಇವ್ರ ಜೊತೆಗೆ ಕಮ್ಯುನಿಕೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡುತ್ತೆ. ಆದರೆ ಎಷ್ಟು ಸಾರಿ ಪ್ರಯತ್ನ ಪಟ್ಟರು ಅಲ್ಲಿರುವಂಥ ಟ್ರೈಬ್ಸ್ ಮಾತ್ರ ರೆಸ್ಪಾಂಡ್ ಮಾಡೋದಕ್ಕೆ ರೆಡಿ ಇರಲ್ಲ. ಆಗ ಈ ಜನಗಳಿಗೆ ಬೇಕಾದಂಥ ವಸ್ತುಗಳನ್ನ ಈ ಐಲ್ಯಾಂಡ್ನ ದಡದಲ್ಲಿ ಇಟ್ಬಿಟ್ಟು ಬರ್ತಾ ಇರ್ತಾರೆ. ಇದಾದ ನಂತರ 1974, 1981, 1990 ಮತ್ತು 2004 ಮತ್ತು 2006ರಲ್ಲಿ ಈ ಭಾರತೀಯ ನೌಕಾಪಡೆ ಇಂಡಿಯನ್ ಗೌರ್ಮೆಂಟು ಇದ್ರ ಜೊತೆಗೆ ನ್ಯಾಷನಲ್ ಜಿಯೋಗ್ರಫಿಕ್ ಚಾನಲ್ ಕೂಡ ಪ್ರಯತ್ನವನ್ನು ಮಾಡ್ತಾರೆ. ಆದ್ರೂ ಕೂಡ ಯಾರಿಗೂ ಅಲ್ಲಿ ಹೋಗೋದಕ್ಕೆ ಆಗೋದಿಲ್ಲ, ಅವ್ರು ಬಿಡೋದೇ ಇಲ್ಲ. ಇವರೆಲ್ಲರೂ ಅಲ್ಲಿಗೆ ಹೋಗೋದಕ್ಕೆ ಪ್ರಯತ್ನ ಮಾಡಿದಾಗಲೆಲ್ಲನೂ ಕೂಡ ಬಾಣಗಳ ಪ್ರವಾಹನೇ ಆಗ್ತಾ ಇರುತ್ತೆ. ಅವರು ಬಾಣಗಳಿಂದ ದಾಳಿ ನಡೆಸ್ತಿರ್ತಾರೆ. ಇದರಿಂದ ಇವ್ರ ಪ್ರಯತ್ನಗಳೆಲ್ಲ ವಿಫಲ ಆಗ್ತವೆ. ಇದಾದ ನಂತರ ಅಮೇರಿಕಾದ ಒಬ್ಬ 26 ವರ್ಷದ ಜಾನ್ ಅಲೆನ್ ಚೋವನ್ ಅಂತ ಒಬ್ಬ ವ್ಯಕ್ತಿ, ಇವನೊಬ್ಬ ಅಡ್ವೆಂಚರಿಸ್ಟ್ ಅಂತ ಹೇಳಲಾಗುತ್ತೆ. ಇವನು 2018ರಲ್ಲಿ ಈ ಐಲ್ಯಾಂಡ್ ಬಗ್ಗೆ ತಿಳ್ಕೊಂಡು ಇಲ್ಲಿ ತಮ್ಮ ಧರ್ಮ ಕ್ರಿಶ್ಚಿಯಾನಿಟಿಯನ್ನು ಡೆವಲಪ್ ಮಾಡ್ತೀನಿ ಅಂತ ಹೇಳಿ ಅಂಡಮಾನ್ ನಿಕೋಬಾರ್ಗೆ ಬರ್ತಾನೆ. ಆಗ ಇಂಡಿಯನ್ ಗೌರ್ಮೆಂಟು ಪ್ರವೇಶಕ್ಕೆ ನಿಷಿದ್ಧವಾದ ಸ್ಥಳ ಅಂತೇಳಿ ಇವನಿಗೆ ಹೋಗೋದಕ್ಕೆ ಪರ್ಮಿಷನ್ ಕೊಡೋದಿಲ್ಲ. ಆಗ ಇವನೇನು ಮಾಡ್ತಾನೆ, ಅಲ್ಲಿರುವಂಥ ಲೋಕಲ್ ಆಗಿರೋ 2 ಮೀನು ಹಿಡಿಯೋರನ್ನು ಅವ್ರ ಸಹಾಯ ತಗೊಂಡು ಬೋಟಲ್ಲಿ ಹೋಗೋದಕ್ಕೆ ಮೊದಲು ಪ್ರಯತ್ನ ಮಾಡ್ತಾನೆ. ಆಗ ಐಲ್ಯಾಂಡಿಂದ ಸೇಫ್ ಡಿಸ್ಟೆನ್ಸಲ್ಲಿ ಬೋಟ್ ನಿಲ್ಲಿಸ್ಬಿಟ್ಟು ಇವನು ಅಲ್ಲಿಂದ ಈಜಾಡಿಕೊಂಡು ಆ ಐಲ್ಯಾಂಡ್ ಹತ್ರಕ್ಕೆ ತಲುಪ್ತಾನೆ. ಅಲ್ಲಿ 2 ಮಹಿಳಾ ಟ್ರೈಬ್ಸ್ ಇವನನ್ನು ನೋಡಿಬಿಟ್ಟು ಜನಗಳ ಗುಂಪನ್ನು, ಅಂದರೆ ಆ ಟ್ರೈಬ್ಸ್ ಜನಗಳ ಗುಂಪಿರುತ್ತಲ್ಲ ಅವರನ್ನು ಕರೆದು ಬಿಡ್ತಾರೆ. ಆಗ ಅವರೆಲ್ಲರೂ ತಮ್ಮ ತಮ್ಮ ಆಯುಧಗಳ ಜೊತೆಗೆ ಅವನನ್ನು ಸಾಯಿಸೋದಕ್ಕೆ ಅಂತ ಬಂದುಬಿಡ್ತಾರೆ. ಆಗ ಮತ್ತೆ ಭಯ ಪಟ್ಕೊಂಡು ವಾಪಸ್ ಬಂದುಬಿಡ್ತಾನೆ. ಇಷ್ಟೆಲ್ಲ ಆದ್ರೂ ಸುಮ್ಮನಿರೋದಿಲ್ಲ ಅವನು. ಮತ್ತೆ 3ನೇ ಸಾರಿನೂ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾನೆ. 3ನೇ ಸಾರಿ ಹೋಗಬೇಕಾದ್ರೆ ಇವನು ಹೋಗೋದಕ್ಕೂ ಮುಂಚೆ ಅವನ ಡೈರಿನಲ್ಲಿ ಏನಂತ ಬರೆದಿರ್ತಾನೆ ಅಂದರೆ, ನಾನು ನಾಳೆ ಸೂರ್ಯ ಮುಳುಗೋದನ್ನು ನೋಡೋದಿಲ್ಲ ಅಂತ ಬರೆದಿಟ್ಟಿರ್ತಾನೆ. ಹಾಗೆಯೇ 3ನೇ ಸಾರಿನೂ ಇವನನ್ನು ಆ 2 ಮೀನುಗಾರರು ನೈಟ್ ಹೋಗ್ಬಿಟ್ಟು ಬಿಟ್ಬಿಟ್ಟು ಬರ್ತಾರೆ. ಬೆಳಿಗ್ಗೆ ಪಿಕಪ್ ಮಾಡೋದಕ್ಕೆ ಅಂತ ಹೋಗಿ ನೋಡಿದ್ರೆ ಅಲ್ಲಿ ಸುಮಾರು ಜನ ಟ್ರೈಬ್ಸು ಇವನ ಬಾಡಿನ ತಗೊಂಡು ಎತ್ಕೊಂಡು ಹೋಗಿ ಉಳೋದಕ್ಕೆ ಅಂತ ಹೋಗ್ತಾ ಇರ್ತಾರೆ. ಇದಾದ ನಂತರ ಇವನು ಸಹಾಯ ಮಾಡಿದಂಥ 2 ಮೀನುಗಾರರನ್ನು ಅರೆಸ್ಟ್ ಮಾಡ್ತಾರೆ. ಇವನ ವಿಷಯ ಇಂಟರ್ನ್ಯಾಷನಲ್ ಡಿಬೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಇದ್ರ ಪರ ವಿರೋಧದ ಚರ್ಚೆಗಳು ನಡೀತವೆ. ಅದೇನೇ ಆಗಿದ್ರೂ ನಮ್ಮ ಮುಂದೆ ಈ ಥರದ ಒಂದು ಮಿಸ್ಟರಿ ತುಂಬಿರೋ ಐಲ್ಯಾಂಡು ಇನ್ನೂ ಹಾಗೆಯೇ ರಹಸ್ಯವಾಗಿ ಉಳ್ಕೊಂಡಿದೆ. ನಿಮ್ಮ ಪ್ರಕಾರ ಅವ್ರ ಜೀವನ ಹೇಗಿರ್ಬೋದು? ಅವರು ಮಾಡರ್ನ್ ವರ್ಲ್ಡ್ನ ಕಾಂಟ್ಯಾಕ್ಟಿಗೆ ಬರದೇ ಇರೋದಕ್ಕೆ ಕಾರಣ ಏನಿರ್ಬೋದು ಅಂತ ಕಮೆಂಟ್ನ ತಿಳಿಸಿ. ಆ್ಯಂಡ್ ಒನ್ ಮೋರ್ ಕ್ವಶನ್, ನಿಮ್ಗೇನಾದರೂ ಈ ಐಲ್ಯಾಂಡ್ಗೆ ವಿಸಿಟ್ ಮಾಡೋದಕ್ಕೆ ಅಂತ ಏನಾದರೂ ಚಾನ್ಸ್ ಸಿಕ್ಕಿದ್ರೆ ನೀವು ಹೋಗ್ತೀರಾ ಇಲ್ವಾ ಅನ್ನೋದನ್ನು ಕಮೆಂಟ್ನ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಆಲ್. ಬಾಯ್.